ಬಿಸಿ ಬಿಸಿ ತುಪ್ಪ ಹಾಕೊಳ್ಳಿ. ತುಪ್ಪ ಕರ್ಗೆ ಹೋಯ್ತು ಒಳಗಡೆಗೆ. ಹಾಯ್ ಎವ್ರಿವನ್, ಇವತ್ತು ನಾನು ಸಜ್ಜಿಗೆ ಮಾಡೋದು ಹೇಳ್ಕೊಡ್ತೀನಿ. ಬೆಲ್ಲ ಹಾಕಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಬೆಲ್ಲ ಹಾಕಿ ಸಜ್ಜಿಗೆ ಮಾಡಿ ಮುದ್ದೆ ಮಾಡಿ ಹುಳಿ ಮಾಡಿ ಅದು ತುಪ್ಪ ಹಾಕಿಬಿಟ್ರೆ ಅದ ಗುಂಡೆ ಮಾಡ್ಕೊಂಡು ತುಪ್ಪ ಹಚ್ಕೊಂಡು ತಿನ್ನೋದೇ ಒಂದ್ ಮಜಾ. ಆಯ್ತಾ, ಅದನ್ನ ಹೇಳ್ಕೊಡ್ತೀನಿ. ಯಾರಿಗಿಷ್ಟ ನಿಮ್ ಮನೇಲಿ ಅದು ಜಾಸ್ತಿ? ಅಫ್ಕೋರ್ಸ್ ನನಗಿಷ್ಟ, ಮಕ್ಳು ತಿಂತಾರೆ. ಸಂಜೆ ಟೈಮ್ ಯೂಶುವಲಿ ಮಾಡ್ತೀನಿ. ಆಯ್ತಾ, ನಮ್ ಶ್ರೇಯಸ್ಗೂ ಇಷ್ಟ. ಅಮ್ಮ ಸ್ವೀಟ್ ಮಾಡಮ್ಮ ಅಂದ ತಕ್ಷಣ ನಾನು ರವೆ ಇದ್ರೆ ಮನೇಲಿ ಸಜ್ಜಿಗೆ ಮಾಡ್ಕೊಡ್ತೀನಿ. ಆಯ್ತಾ, ಇತ್ತೀಚೆಗೆ ಜನರಲಿ ಬರೀ ಪಾಯಸ ಮಾಡ್ತಿತ್ತು. ಆಫ್ಟರ್ ಸೋ ಲಾಂಗ್ ಸಜ್ಜಿಗೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಇದು ಈ ಲೋಟದಲ್ಲಿ 1 ಲೋಟ ರವೆ ತಗೋತೀನಿ. ಮೀಡಿಯಂ ರವೆ ತಗೊಳ್ಳಿ, ತುಂಬಾ ಸಣ್ಣ ರವೆ ತಗೋಬೇಡಿ, ಮೀಡಿಯಂ ರವೆ ತಗೋತೀನಿ. ಇದು 1 ಲೋಟ ರವೆಗೆ 2 ಲೋಟ ನೀರು. ಸೇಮ್ ಅದೇ ಲೋಟದಲ್ಲಿ? ಹೌದು, 2 ಲೋಟ ನೀರು ಹಾಕೊಂಡಿದ್ದೀನಿ. ಹಾಕೊಂಡು ಇವಾಗ ಇಲ್ಲಿ ಬೆಲ್ಲ ಹಾಕೋತೀನಿ. ನಿಮ್ಗೆ ಅದೊಂದು ಐಡಿಯಾ ಬರುತ್ತೆ ಎಷ್ಟು ಸ್ವೀಟ್ನೆಸ್ ಬೇಕು ಅಂತ. ಸೊ ಆ ಸ್ವೀಟ್ನೆಸ್ ತಕ್ಕಂಗೆ ನೀವು ಬೆಲ್ಲ ಹಾಕೊಳ್ಳಿ. ಓಕೆ, ಸೊ ನಿಮಗೆ ಒಂದು ದಪ್ಪ ಹಚ್ಚಿದ್ರೆ ಒಂದು ದಪ್ಪ ಹಚ್ಚಲು 1/4 ಭಾಗ ಹಾಕೊಳ್ಳಿ. ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ ಉಂಡೆ ಬೆಲ್ಲ. ಸೊ ಇದು ನೀರಿಗೆ ಹಾಕಿ ಚೆನ್ನಾಗಿ ಫಸ್ಟು ಬಾಯ್ಲ್ ಮಾಡ್ತೀನಿ. ಆ ಬೆಲ್ಲದ ಗಮ್ಮತ್ತ ವಾಸನೆ ಬರಬೇಕು. ಪಾಯಸಕ್ಕೆ ಮಾಡಿದ್ರಲ್ಲ ಆ ಥರ ವಾಸನೆ ಬರಬೇಕು. ಸೊ ಇದು 2 ಲೋಟದ ಮೇಲೆ ಸ್ವಲ್ಪ ಹಾಕೊಳ್ಳಿ, ಯಾಕೆಂದ್ರೆ ಅದು ಕುದ್ದು ನೀರು ಇದಾಗ್ಬಿಡುತ್ತಲ್ಲ. ಸೊ ಅದಕ್ಕೆ ಸೊ ಲೆಟ್ ಇಟ್ ಅದು ಬಾಯ್ಲ್ ಆಗಿ ಚೆನ್ನಾಗಿ, ಆಮೇಲೆ ಬೆಲ್ಲ ಕರಗಲಿ. ಆಯ್ತಾ? ಸೊ ಅಮ್ಮ 1:2 ರೇಷಿಯೋ ಅಲ್ವಾ? ವಾಟರ್ ಅಂಡ್ ರವೆ 1:2 ರೇಷಿಯೋ. ಅಲ್ಲಲ್ಲ, ವಾಟರ್ 2 ರವೆ 1. ಹೌದು. ಇವಾಗ ಅಲ್ಲಿ ಬೆಲ್ಲ ಕುದೀತಾ ಇದೆ. ಆಯ್ತಾ, ಇವಾಗ ನಾನು ರವೆ ರೆಡಿ ಮಾಡ್ಕೊತೀನಿ. ಸೊ ರವೆಗೆ ಹುರ್ಕೊಳ್ಳೋದಕ್ಕೋಸ್ಕರ ನಾನು ಒಂಚೂರು ತುಪ್ಪ, ಸ್ವಲ್ಪ ಎಣ್ಣೆನೂ ಹಾಕೋತೀನಿ. ಯಾಕೆಂದ್ರೆ ತಣ್ಣಗಾದ್ಮೇಲೆ ಬರೀ ತುಪ್ಪದಲ್ಲೇ ಮಾಡಿದ್ರೆ ಅದು ಒಂಥರ ಬಿಗಿ ಬಂದ್ಬಿಡುತ್ತೆ. ಸೊ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸೊ ಇದಕ್ಕಾದ್ಮೇಲೆ ಗೋಡಂಬಿ ದ್ರಾಕ್ಷಿ. ಓಕೆ, ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಗೋಡಂಬಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ನೋಡಿ. ಸೊ ಮತ್ತೆ ದ್ರಾಕ್ಷಿ ಗುಂಡು ಕೂತ್ಕೊಳ್ಳುತ್ತೆ. ಆವಾಗ ನಾನು ರವೆ ಹಾಕೋತೀನಿ. ಏನ್ ಸ್ಮೆಲ್ ಅಲ್ವಾ ಆಗ್ಲೇ ಗಮ್ಮನ್ನುತ್ತೆ ತುಪ್ಪ. ಚೆನ್ನಾಗಿ ಹುರ್ಕೊಳ್ಳಿ ಇದನ್ನ. ಅಮ್ಮ, ಚಿಕ್ಕದ್ರಲ್ಲಿ ನನ್ನ ಬರ್ಡೇಗೆ ನೀನ್ ಏನ್ ಮಾಡಿದ್ರು ಇದು ಮಾಡ್ಲೇಬೇಕಿತ್ತಲ್ಲ ಮೊದ್ಲು. ಬೆಳಗ್ಗೆ ಹೊತ್ತು ಮಾಡ್ಬಿಟ್ಟು ಉಂಡೆ ಕಟ್ಟಿ ಗುಳಿ ಮಾಡಿ ತುಪ್ಪ ಹಾಕಿ ನನ್ನ ಮಗನಿಗೆ ಹಾಕ್ಕೊಡ್ತಿದ್ದೆ. ಹೌದು, ಅವಾಗ ಹಚ್ಕಟ್ಟ ಮನೇಲಿ ಏನ್ ಒಂದ್ ಅರ್ಧ ಗಂಟೆ ಟೈಮ್ ಆಯ್ತದ ಅಷ್ಟೇ. ಮಾಡ್ಕೊಡಿ. ಈ ಜಾಸ್ತಿ ಹೊರಗಡೆ ತಿನ್ಸೋದು ಇವೆಲ್ಲ ಮಾಡಬೇಡಿ. ಮಾಡಿ ಎಕ್ಸ್ಪೋಜರ್ ಇರ್ಲಿ ಮಕ್ಳಿಗೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಮನೆಯಲ್ಲೂ ಅಚ್ಚುಕಟ್ಟಾಗಿ ಒಂದೊತ್ತು ಮಾಡ್ಕೊಡಿ. ನನ್ನ ಬರ್ಡೇಲಿ ನಾನು ಚಿಕ್ಕದ್ರಲ್ಲಿ ನನ್ನ ಬರ್ಡೇ ಪ್ರತಿ ಸತಿನೂ ಮಾಡುವೆ ಇದನ್ನ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ನಾನು ಇದಾಕ್ತೀನಿ, ಏನು ಕೊಬ್ಬರಿ, ಒಂದು ಅರ್ಧ ಕೊಬ್ಬರಿ ತುರಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಮಕ್ಕಳಿಗೆ ಬೆಲ್ಲದ ಜೊತೆ ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ, ರವೆ ಎಲ್ಲ ಬಿದ್ದಾಗ ಅದು ಟೇಸ್ಟಿ ಬರುತ್ತೆ. ಆಯ್ತಾ? ಸೊ ಇದು ಅಷ್ಟೇ, ಕೊಬ್ಬರಿ ಸ್ಮೆಲ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೊಂಚೂರು ಏಲಕ್ಕಿ ಹಾಕೋತೀವಿ. 2 ಏಲಕ್ಕಿ ಪುಡಿ ಮಾಡಿದ್ದೀನಿ. ಏಲಕ್ಕಿ ನಿಮ್ಗೆ ಎಷ್ಟು ಬೇಕು ಸ್ಮೆಲ್ ಅಷ್ಟು ಹಾಕೊಳ್ಳಿ. ಆಗ್ಲೇ ಸ್ಮೆಲ್ ನೋಡು ಅಂತ ಬರುತ್ತೆ, ರವೆ ಸ್ಮೆಲ್. ಇವಾಗ ಏನ್ ಮಾಡಿ ಅಂದ್ರೆ ತೋರ್ಸಿದ್ದು ಫಸ್ಟ್ ಫುಲ್ ನೀರಾಗಿರೋದು. ಇದು ಬೆಲ್ಲ ಚೆನ್ನಾಗಿ ಕಾಯಿಸಿದೀನಿ. ಆಯ್ತಾ, ಇದನ್ನ ಇದಕ್ಕೆ ಸ್ಟ್ರೈನ್ ಮಾಡ್ತೀನಿ. ಇವಾಗ ನಾನು ಕೊಬ್ಬರಿ ಹಾಕಿರೋದ್ರಿಂದ ಗಂಟು ಕಟ್ಕೊಳ್ಳಲ್ಲ ಅದು.
ನೀವು ಹಿಂಗೆ ಬಿಸಿದೇ ಹಾಕ್ಬೇಕಾಗಿಲ್ಲ, ತಣ್ಣಗೆ ಮಾಡ್ಬಿಟ್ಬೇಕಾದ್ರೆ ಹಾಕೊಳ್ಳಿ. ಆಮೇಲೆ ಮೀಡಿಯಮ್ ರವೆ ಆಗಿರೋದ್ರಿಂದ ಅದೇನು ಅಷ್ಟು ಗಂಟು ಕಟ್ಟೋದಿಲ್ಲ, ಹೆದರ್ಕೋಬೇಡಿ ಗಂಟು ಕಟ್ಟುತ್ತೆ ಅಂತ. ಸೊ ಇವಾಗ ಏನಾಯಿತು, ಬೆಲ್ಲ ಮತ್ತು ಇದನ್ನೆಲ್ಲ ಹಾಕಿ ತಿರುಗಿದ್ದೀನಿ. ಸೊ ನಾವು ಕೊಬ್ಬರಿ ಹಾಕಿದಷ್ಟು ನಿಮಗೆ ಗಂಟು ಬರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಕೊಬ್ಬರಿ ಹಾಕ್ಬಿಡ್ತೀನಿ. ಕೊಬ್ಬರಿ ಹಾಕ್ಬಿಟ್ಟು ರವೆ ಜೊತೆನೇ ಹುರ್ಕೋತೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ, ಆಯಿತಾ? ನೋಡಿ ಸ್ಮೆಲ್ ಮಾತ್ರ ಸೂಪರ್ ಅಂತ ಬರ್ತಿದೆ. ಸಿಮ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ. ಓಕೆ, ಸಿಮ್ಗೆ ಹಾಕ್ಬಿಟ್ಟು ಬೇಯಿಸ್ಬೇಕಾದ್ರೆ ಈ ಥರ ಕ್ಲೋಸ್ ಮಾಡಿಬಿಡಿ, ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ ಈ ಥರ. ಸೊ ಇವಾಗ ಎಷ್ಟೋ ಒಂದು 3 ಮಿನಿಟ್ಸ್ ಅಷ್ಟೇ ಅಲ್ವಾ? ಅಷ್ಟೇ 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 ಚೆನ್ನಾಗಿ ಅದು ಬೇಯಲಿ. ಕೆಲವರು ಸಣ್ಣ ರವೆ ಹಾಕೊಂಡು ಮಾಡ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೆ ಅದನ್ನ ಹಾಕೊಂಡು ಮಾಡಿ, ತಲೆ ಜಾಸ್ತಿ ಕೆಡ್ಸ್ಕೊಬಿಡಿ. ನಾನಿಲ್ಲಿ ಮೀಡಿಯಂ ರವೆ ಹಾಕೊಂಡಿದ್ದೀನಿ. ಬೆಲ್ಲದ ಅಳತೆ ಅಂದ್ರೆ 1 ಲೋಟ ರವೆಗೆ ನೀವು 1/4 ಲೋಟದಷ್ಟು ಬೆಲ್ಲ ತಗೊಳ್ಳಿ, ಜಜ್ಜಿಬಿಟ್ಟು ತಗೊಳೋದಾದ್ರೆ, ಆಯ್ತಾ? ಇಲ್ಲಿ ಆದ್ರೆ ಸ್ವೀಟ್ನೆಸ್ ನೀರ್ ಹಾಕಿ ಬೆಲ್ಲ ಕರಗುತ್ತಲ್ಲ, ಸ್ವೀಟ್ನೆಸ್ ನೋಡಿ. ಆಗ ಸ್ವೀಟ್ ಸ್ವಲ್ಪ ಮುಂದೆ ಇರ್ಬೇಕು, ಸ್ವೀಟ್ ಅವಾಗ ಸಾಕು ಅನ್ಸುತ್ತೆ, ಆಯ್ತಾ? ಸೊ ಇವಾಗ ಆಫ್ ಮಾಡ್ತೀನಿ, ಅದೊಂಚೂರು ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಉಂಡೆ ಕಟ್ಟಿ ತುಪ್ಪ ಹಾಕ್ಬಿಡ್ತೀನಿ. ಇವಾಗ ಎಲ್ಲ ನೀಟಾಗಿ ಬೆಂದಿದೆ, ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನ ಉಂಡೆ ಮಾಡ್ಕೋತೀನಿ, ಆಯ್ತಾ? ಸೊ ನೀವು ಇದನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಆಗೋದಿಲ್ಲ, ಒಪ್ಪುದಿಲ್ಲ. ಬೇಕ್ರಿ ತಿಂಡಿ ಎಲ್ಲ ತಿಂದು ರೂಢಿ ಇರ್ತಾರೆ. ಏನಿದ್ರು ಈ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರಲ್ಲ ಪಾಪ, ಸಂಜೆ ಬರ್ತವೆ ಹೊಟ್ಟೆ ಹಸ್ಕೊಂಡ್ ಬರ್ತವೆ, ಅಂಥವಕ್ಕೆ ಈ ಥರ ನೀಟಾಗಿ ಮಾಡಿ ಅದನ್ನು ನಾನು ರೌಂಡ್ ಮಾಡ್ತೀನಿ ನೋಡಿ. ನೀಟಾಗಿ ಮಾಡಿ ಪ್ಲೇಟ್ಗೆ ಹಾಕ್ಬಿಟ್ಟು ಗುಳಿ ಮಾಡ್ಕೊಳ್ಳಿ. ಓಕೆ, ಗುಳಿ ಮಾಡಿಕೊಂಡು ಇದಕ್ಕೆ ತುಪ್ಪ ಹಾಕಿ, ತುಪ್ಪ ಹಾಕಿ ಮಕ್ಳಿಗೆ ಕೊಡಿ. ಬಿಟ್ಟು ಬಿಸಿ ಬಿಸಿ ತುಪ್ಪ ಹಾಕೊಡಿ. ತುಪ್ಪ ಕರ್ಗೆ ಹೋಯ್ತು ಒಳಗಡೆಗೆ, ಅದನ್ನ ಮಕ್ಳಿಗೆ ತಿನ್ನಕೊಡಿ. ಹೆಂಗಿದೆ? ಸ್ವಲ್ಪ ಎಷ್ಟು ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ನಾ ಹೇಳಿದ್ನಲ್ಲ, ಬೆಳ ಕುದಿಸ್ತಿರಲ್ಲ, ಅದು ಟೇಸ್ಟ್ ಮಾಡಿ ನೋಡಿ. ಸೊ ಸ್ವೀಟ್ನೆಸ್ ಎಷ್ಟು ಬೇಕು ಅನ್ನೋದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ನೀರ್ಗೆ ಹಾಕಿ ಬೆಲ್ಲ ಕುದಿಸಿರ್ತೀರಲ್ಲ, ಅದು ಅಳತೆ ನೀರು. ಅದಕ್ಕೆ ಟೇಸ್ಟ್ ಸ್ವಲ್ಪ ಕಮ್ಮಿ ಅನ್ಸಿದ್ರೆ ಸಕ್ಕರೆದು ಬೆಲ್ಲದ್ದು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ಕುದಿಸ್ಕೊಡಿ. ಇದು ಮೀಡಿಯಂ ಟೇಸ್ಟಲ್ಲಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಮಾಡಿ ಮಕ್ಕಳು ಕೊಡಿ, ಉಂಡೆ ಮಾಡಿ ಬಿಸಿ ಬಿಸಿದು ತುಪ್ಪ ಹಾಕಿ ಕೊಡಿ. ಸಂಜೆ ಟೈಮ್ ಇಲ್ಲ ಬೆಳಗ್ಗೆ ಟೈಮು ಖುಷಿ ಪಡ್ಕೊಂಡು ತಿಂತಾರೆ. ಈಗ ಚಿಕ್ಕದ್ರಿಂದ ರೂಢಿ ಮಾಡಿ ಮಕ್ಕಳಿಗೆ, ಆಯ್ತಾ? ಸೊ ಮಾಡಿ ಸಜ್ಜಿಗೆ ಮಾಡಿ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಮಾಡಿ ಮನೆಯವ್ರಿಗೆಲ್ಲ ಕೊಡಿ. ಚಿಕ್ಕವ್ರಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಇಷ್ಟಪಟ್ಟು ತಿಂತಾರೆ. ತುಪ್ಪ ಹಾಕಿ ಕೊಡಿ, ಮಾಡಿ ಎಂಜಾಯ್ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹೇಳೋದು ಮರ್ತ್ಬಿಟ್ಟೆ. ಇದೇನು ಗೊತ್ತಾ ಮಾಮ್, ನನ್ನ ಪ್ರಕಾರ ಈಗ ನೀನು ಮೀಡಿಯಂ ಸ್ವೀಟ್ ಹಾಕಿ ಮಾಡಿದೆ ನೋಡು, ಈ ತರ ಮೀಡಿಯಂ ಸ್ವೀಟ್ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಮೋಸ್ಟ್ಲಿ ಒಂಚೂರು ಜಾಸ್ತಿ ಸ್ವೀಟ್ ಆಗ್ಬಿಟ್ರೆ ಮೊಗ್ಚೀಟ್ ಆಗೋಗುತ್ತೆ ಅಲ್ವಾ? ಮೀಡಿಯಂ ಸ್ವೀಟೇ ಸರಿ ಅಲ್ವಾ? ಓಕೆ, ಬಾಯ್.